ಮಲೆನಾಡು ಭಾಗಗಳಲ್ಲಿ ಮಾತ್ರ ಸೀಮಿತವಾಗಿದ್ದ ಏಲಕ್ಕಿ ಇದೀಗ ಬರದ ನಾಡು ಎಂದು ಖ್ಯಾತಿ ಪಡೆದಿರುವ ಕೊಪ್ಪಳ ಜಿಲ್ಲೆಯಲ್ಲಿ ಬೆಳೆಯುವ ಮೂಲಕ ರೈತ ಶ್ರೀನಿವಾಸ ಜಾಲಿಹಾಳ ಮಾದರಿಯಾಗಿದ್ದಾರೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ನಿಲೋಗಲ್ಲ ಗ್ರಾಮದ ರೈತ ಶ್ರೀನಿವಾಸ ಜಾಲಿಹಾಳ ಕೇಸರಿ ಮಾವು ಬೆಳೆಯೊಂದಿಗೆ ಮಿಶ್ರ ಬೆಳೆಯಾಗಿ ಏಲಕ್ಕಿ ಸಸಿಗಳನ್ನು ನೆಟ್ಟಿದ್ದು ಇದೀಗ ಹೂವು ಬಿಡುತ್ತಿದ್ದು ಈ ಭಾಗದ ರೈತರಲ್ಲಿ ಆಶಾಭಾವನೆ ಮೂಡಿಸಿದೆ. ಕೃಷಿಯಿಂದ ಯುವಕರು ವಿಮುಖರಾಗುತ್ತಿರುವ ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯ ರೈತರು ಮಿಯಾಜಾಕಿ ಹಾಗೂ ಕೇಸರಿ ಮಾವಿನೊಂದಿಗೆ ಏಲಕ್ಕಿ ಬೆಳೆದು ಉತ್ತಮ ಲಾಭ ಗಳಿಸುತ್ತಿದ್ದಾರೆ. ಈ ಕುರಿತು ದೂರದರ್ಶನದೊಂದಿಗೆ ರೈತ ಶ್ರೀನಿವಾಸ ಜಾಲಿಹಾಳ, ನಮ್ಮ ತೋಟದಲ್ಲಿ ಮಾವಿನ ಮರಗಳ ನೆರಳಿನಲ್ಲಿ ಏಲಕ್ಕಿ ಬೆಳೆಯಲಾಗುತ್ತಿದ್ದು, ಎರಡೂ ಬೆಳೆಗಳಿಗೆ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ಕಡಿಮೆ ನೀರು ಕಡಿಮೆ ವೆಚ್ಚದಲ್ಲಿ ಬೆಳೆಯಲಾಗಿದೆ. ಏಲಕ್ಕಿ ಗಿಡಗಳಲ್ಲಿ ಇದೀಗ ಹೂವು ಬಿಡುತ್ತಿದ್ದು ಉತ್ತಮ ಫಸಲಿನ ನಿರೀಕ್ಷೆ ಇದೆ ಎಂದರು. ಇದು ಏನಾರ ಮುಂದೆ ನನಗೆ ಇದು ಒಳ್ಳೆ ಈಳ್ ಕೊಡ್ತಂದ್ರೆ ಯಾವ ಗಿಡಗಳು ನನಗೆ ಬೆಳೆಸೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಒಂದು ಗಿಡ ಬಂದು 2,500 ಕಿಲೋ, ಒಂದು ಕಿಲೋಗೆ 2,500 ರೂಪಾಯಿ ಬಂತು ಅಂದ್ರೆ ಸುಮಾರು 1,500 ಗಿಡಗಳು ನಾನು ಹಚ್ತೀನಿ. 1,500 ಗಿಡಗಳು ಇಂಟು 2,500 ರೂಪಾಯಿ ಆಯ್ತಂದ್ರೆ ನನಗೆ ಬದುಕೋದಕ್ಕೆ ಸಾಕಷ್ಟು ಇದೆ, ಹೊಟ್ಟೆ ತುಂಬೋದಕ್ಕೆ ಸಾಕು ನನಗೆ. ಸ್ಥಳೀಯ ರೈತ ಪ್ರಾಣೇಶ್ ಕುಲಕರ್ಣಿ, ರೈತ ಶ್ರೀನಿವಾಸ ಜಾಲಿಹಾಳ ಅವರು ಬಿಸಿಲ ನಾಡಿನಲ್ಲಿ ಏಲಕ್ಕಿ ಬೆಳೆದಿದ್ದು ಉತ್ತಮ ಫಸಲು ಬರುವ ನಿರೀಕ್ಷೆಯಲ್ಲಿದ್ದಾರೆ. ಅರಣ್ಯದಂತಿದ್ದ ಭೂಮಿಯಲ್ಲಿ ಏಲಕ್ಕಿ ಬೆಳೆಯುವ ಮೂಲಕ ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಎಂದರು. ಮಳೆ ಮೇಲೆ ಅವಲಂಬನ ಬೋರ್ ಹಾಕ್ಯಾರ, ಬೋರಿನ ನೀರು ಬಹಳ ಚಂದ ಬಂದಾವ, ಗಿಡ ಬಂದಾವು, ಬಹಳ ಚಲೋ ಬೆಳೆಸ್ಯಾನ ಏನ್ರಿ. ಮಾವು ಆಮೇಲೆ ಏಲಕ್ಕಿ ಗಿಡಗಳು ಚಲೋ ಬಹಳ ಚಂದ ಬಂದಾವ. ಕೊಪ್ಪಳ ಜಿಲ್ಲೆ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕ ಕೃಷ್ಣ ಉಕುಂದ, ಈ ಹಿಂದೆ ರೈತರು ಮಾವು, ದ್ರಾಕ್ಷಿ ಸೇರಿದಂತೆ ವಿವಿಧ ಹಣ್ಣುಗಳನ್ನು ಬೆಳೆಯುತ್ತಿದ್ದರು. ಇದೀಗ ಹೊಸ ಪ್ರಯೋಗದಂತೆ ಮಲೆನಾಡಿನಲ್ಲಿ ಮಾತ್ರ ಬೆಳೆಯುವ ಏಲಕ್ಕಿಯನ್ನು ಈ ಭಾಗದಲ್ಲಿಯೂ ಬೆಳೆಯಲು ಆರಂಭಿಸಿದ್ದು ಇತರ ರೈತರಿಗೆ ಮಾದರಿಯಾಗಿದೆ ಎಂದರು. ಅವರಿಗೆ ಒಂದು ಉಪ ಉತ್ಪನ್ನ ಆಗ್ತದೆ. ಈ ಮಾವು ಒಂದು ಸೀಸನ್ ಬರುತ್ತೆ, ಏಲಕ್ಕಿ ಒಂದು ಸೀಸನ್ ಇರುತ್ತೆ. ಈ ಪ್ರಯತ್ನವನ್ನ ಬೇರೆ ರೈತರು ಸಹ ಮಾಡ್ಬೋದು ಅಂತ ನಾನು